ನಿಮ್ಮ ಬೆನ್ನೆಲುಬಾಗಿ ಕುಸಿದು ನಿಂತ್ಕೊಂಡಿದ್ದಾರೆ. ಶತ್ರು ನಿರ್ನಾಮ ಮಾಡ್ತಕ್ಕಂಥವ್ರು, ಸೆಲ್ಫ್ ಎಫರ್ಟ್ಸಿಂದ ಜಯ ಕೊಡ್ತಕ್ಕಂಥವ್ರು, ಭೂಮಿ ವ್ಯವಹಾರಗಳಿಗೆ ಜಯ ಬರ್ತಕ್ಕಂಥದ್ದು. ಇಷ್ಟು ಬರ್ಬೋದು ಅಷ್ಟು ಬರ್ಬೋದು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಖಂಡಿತ ನೀವು ತಳ ಸೇರ್ಕೊಂಡು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಲ್ ಅಜೆಂಡಾ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ನೀವೆಲ್ಲರೂ ನಮ್ಮ ಚಾನಲನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಜೂನ್ ತಿಂಗಳ ಗೋಚಾರದಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಗುರು ಭಗವಾನರು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಶನಿ ಭಗವಾನರು ಯಥಾಸ್ಥಿತಿ ಮೀನ ರಾಶಿಯಲ್ಲಿದ್ದರೆ 21ನೇ ತಾರೀಕುವರೆಗೂ ಸ್ವಂತ ರಾಶಿಯಲ್ಲಿ ಕುಜ ಭಗವಾನರು ಇದ್ದಾರೆ. ಬುಧರು 22ನೇ ತಾರೀಕುವರೆಗೂ ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿದ್ದರೆ ಜೂನ್ 15ನೇ ತಾರೀಕು ಸೂರ್ಯ ಭಗವಾನರು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರ 6ನೇ ತಾರೀಕು ಗುರುವನ್ನು ಕರ್ಕಾಟಕ ರಾಶಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಉಳಿದಂಗೆ ರಾಹು ಕುಂಭರಾಶಿ, ಕೇತು ಸಿಂಹರಾಶಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಕಷ್ಟಕಾಲ ಇದೆ. ಆದರೆ ನಿಮ್ಮ ಬೆನ್ನೆಲುಬಾಗಿ ಕುಜರು ನಿಂತ್ಕೊಂಡಿದ್ದಾರೆ. 3ನೇ ಮನೆಯಲ್ಲಿ ಕುಜ ಇರೋದರಿಂದ ಶತ್ರು ನಿರ್ನಾಮ ಮಾಡ್ತಕ್ಕಂಥವ್ರು, ಸೆಲ್ಫ್ ಎಫರ್ಟ್ಸಿಂದ ಜಯ ಕೊಡ್ತಕ್ಕಂಥವ್ರು, ಭೂಮಿ ವ್ಯವಹಾರಗಳಿಗೆ ಜಯ ಬರ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವ್ಯಾಪಾರದಲ್ಲಿ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ರಾಹು ಭಗವಾನರು ನಿಮಗೆ ಅತಿ ಆಸೆಯನ್ನು ತೋರಿಸ್ತಾರೆ. ಯಾರೊಬ್ಬರು ಫ್ರೆಂಡ್ ಬಂದ್ಬಿಟ್ಟು ನಿಮಗೊಂದು ಐಡಿಯಾ ಕೊಟ್ಟ ತಕ್ಷಣ ಇಷ್ಟು ಬರ್ಬೋದು ಅಷ್ಟು ಬರ್ಬೋದು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಖಂಡಿತ ನೀವು ತಳ ಸೇರ್ಕೊಂಡು. ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಕೇರ್ಫುಲ್ ಆಗಿರಿ. ಯಾರು ನಿಮ್ಮನ್ನು ಹೊಗಳ್ತಾ ಇದ್ದಾರೋ ಅವ್ರ ಬಗ್ಗೆ ಅತಿ ಜಾಗ್ರತೆ ವಹಿಸಿ. ಧನಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಎಡವಟ್ಟು ಮಾಡಿಕೊಂಡಿದ್ದರೆ ಜೀವನ ಪರ್ಯಂತ ನೋವು ತಿನ್ನಬೇಕಾಗತ್ತೆ. ಸೇವಿಂಗ್ಸ್ ಜೊತೆಗೆ ಖರ್ಚು ಕಮ್ಮಿ ಮಾಡಿ. ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಬುಧ ಮತ್ತು ಸೂರ್ಯ ಇದ್ದಾರೆ. ನಿಮ್ಮ ಮಗ ಅಥವಾ ಮಗಳ ಮುಖಾಂತರ ನಿಮ್ಗೆ ಅದೃಷ್ಟ ಸಿಗ್ತಕ್ಕಂಥದ್ದು, ಅವ್ರ ಜಾಬ್ ಅಥವಾ ಅವ್ರ ಬಿಸ್ನೆಸ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು. ಹಾಗೆ ನಿಮಗೆ 6ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಈ ರಕ್ತ ಸಂಬಂಧ ದೋಷಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. 6ನೇ ಮನೆಯಲ್ಲಿ ಗುರು ಕೂಡ ಇದ್ದಾರೆ. ಗುರು ಶುಕ್ರ ಇದನ್ನು ಬೃಕ್ಷಟ್ ದೋಷ ಅಂತ ಕರಿತೀವಿ. ಅದು BP ಅಥವಾ ಶುಗರಿಂದ ಯಾರು ನೀವು ಒತ್ತಡದಲ್ಲಿರ್ತೀರಿ ಕುಂಭರಾಶಿಯವರು, ಸ್ವಲ್ಪ ಎಸ್ಕಲೇಟ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಕೇತು ಕೂಡ 7ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸಾಂಸಾರಿಕ ಜೀವನ ಪಾಲುದಾರಿಕೆಯಲ್ಲಿ ಅಡ್ಡಗಾಲಾಗ್ತಾ ಇದೆ. ಯಾರು ಶುಭ ಕಾರ್ಯಗಳಿಗಾಗಿ ಪ್ರಯತ್ನ ಮಾಡ್ತಾ ಇದ್ದವರೋ ಅವ್ರಿಗೆಲ್ಲರಿಗೂ ಕೂಡ ನಿಧಾನ ಫಲವನ್ನು ಕೊಡ್ತಾ ಇದ್ದಾರೆ. ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕೇತು ಭಗವಾನರು. ಕೇತು ಭಗವಾನರನ್ನು ಹೋಲಿಸ್ಕೋಬೇಕಂದ್ರೆ ಗಣಪತಿ ಅಷ್ಟಕವನ್ನು ಓದ್ತಾ ಬನ್ನಿ. ಗಣೇಶನಿಗೆ ತಿಂಗಳಿಗೊಂದು ಸರ್ತಿ ಅಥವಾ 3 ತಿಂಗಳಿಗೊಂದು ಸರ್ತಿ ಹಾಲಿನ ಅಭಿಷೇಕ ಮಾಡಿಸಿ. ರಾಶಿಯಲ್ಲೇ ರಾಹು ಇದ್ದಾರೆ. ದುರ್ಗಾ ಅಥವಾ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿ. 2nd ಹೌಸಲ್ಲಿರ್ತಕ್ಕಂಥ ಶನಿ ಭಗವಾನರನ್ನು ಹೋಲಿಸ್ಕೋಬೇಕಂದ್ರೆ ತೈಲಾಭಿಷೇಕ ಮಾಡಿಸಿ. 3 ತಿಂಗಳಿಗೊಮ್ಮೆ ನೀವು ತೈಲಾಭಿಷೇಕ ಮಾಡಿದರೆ ಇನ್ನೊಂದು 1 ವರ್ಷಗಳ ಕಾಲ ಈ 7 ಶನಿ ಕಾಟದಿಂದ ಆಚೆ ಬರ್ತೀರಿ. ಮುಖ್ಯವಾಗಿ ಈ ತಿಂಗಳಲ್ಲಿ ಮಿಕ್ಸಡ್ ರಿಸಲ್ಟ್ಸ್ ಇದೆ. ಹೋದ ತಿಂಗಳು ಗುರುಬಲ ಇತ್ತು, ಈಗ ಗುರುಬಲ ಇಲ್ಲ. ಇದೇ ವಿಧಿಯ ಆಟ. ನಿಮ್ಮ ವಾಸ್ತು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೇಮನ ಸಂಖ್ಯಾ ಬಲಕ್ಕಿಟ್ಕೊಳ್ಳಿ. ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಬನ್ನಿ. ಹನುಮಂತನ ಆರಾಧನೆ ಮಾಡಿ, ಹನುಮಾನ್ ಚಾಲೀಸ ಓದ್ಕೊಳ್ಳಿ, ಶುಭವಾಗುತ್ತೆ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಗುರುಗಳೇ ನೀವು 3 ತಿಂಗಳಿಂದ ಹೇಳ್ತಾ ಇದ್ದೀರಿ, 4 ತಿಂಗಳಿಂದ ಹೇಳ್ತಾ ಇದ್ದೀರಿ, ನಮ್ಗೆ ಚೆನ್ನಾಗಾಗತ್ತೆ ಅಂತ ಏನೂ ಆಗಿಲ್ಲ. ಜಾತಕ ಗೋಚಾರ ಫಲದ ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ದೋಷಗಳು ನೋಡ್ಕೊಳ್ಳಿ. ಪ್ಲಸ್ ಏನು ದಶಾಭುಕ್ತಿಗಳು ನಡೀತಾ ಇದೆ ಅದು ಕೂಡ ಮುಖ್ಯ. ಜೊತೆಗೆ ನಿಮ್ಮ ಮನೆಯ ವಾಸ್ತು ಸ್ಥಾನಬಲ ಇಲ್ಲ ಅಂದರೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ನಡೀತಾ ಇದ್ದರೂ ಕೂಡ ಶುಭ ಫಲಗಳನ್ನು ಕಮ್ಮಿ ಮಾಡುತ್ತೆ ಅಥವಾ ತಡೆಯುತ್ತೆ. ಒಂದು ವೇಳೆ ನಿಮ್ಮ ನಾಮಬಲ ಸಂಖ್ಯಾಶಾಸ್ತ್ರಕ್ಕೆ ಇಲ್ಲ ಅಂದಾಗಲೂ ಕೂಡ ನಿಮ್ಗೆ ಅಭಿವೃದ್ಧಿಯಲ್ಲಿ ತುಂಬ ಡಿಲೇ ಆಗುತ್ತೆ.
ನಿಮ್ಗೆ ಹತ್ತಿರದ ಪಂಡಿತರಲ್ಲಿ ನಿಮ್ಮ ಜಾತಕವನ್ನು ತೋರಿಸಿ ನಾಮಬಲ ಚೆನ್ನಾಗಿದೆಯಾ, ವಾಸ್ತುಬಲ ಚೆನ್ನಾಗಿದೆಯಾ, ಗ್ರಹಬಲ ಹೇಗಿದೆ ಅಂತ ತಿಳ್ಕೊಂಡು ಇದನ್ನು ನೀವು ಅನ್ವಯಿಸ್ಕೊಂಡಿದ್ರೆ ನಿಮಗೆ 100ಕ್ಕೆ 100 ಫಲ ಕೊಡುತ್ತೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಾಸ್ತು ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಪದೇ ಪದೇ ನೋಡಿ, ಅರ್ಥ ಆಗಿಲ್ಲ ಅಂದರೆ. ಇವತ್ತು ಸೌತ್ ವೆಸ್ಟ್ ಕಾರ್ನರ್, ಇದನ್ನು ನೀವು ಆಡು ಭಾಷೆಯಲ್ಲಿ ಕುಬೇರ ದಿಕ್ಕು ಅಂತ ಕೂಡ ಕರಿತೀವಿ. ಈ ದಿಕ್ಕಲ್ಲಿ ನೀವೇನಾದರೂ ಒಡೆದಿರೋ ಕನ್ನಡಿ ಇಟ್ಟಿದ್ದೀರಾ, ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ನಿಮ್ಮ ಮಂಚದ ಕೆಳಗಡೆ ಶೂಸು, ಬೇಡದೇ ಒಡೆದೋಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ಅಥವಾ ಈ ಮೂಲೆಯಲ್ಲಿ ನೀವು ಕನ್ನಡಿಯನ್ನೇನಾದ್ರೂ ಇಟ್ಕೊಂಡಿದ್ದೀರಾ. ಈಗೆಲ್ಲ ಕಬೋರ್ಡ್ ಮಾಡಿ ಅದರಲ್ಲಿ ಹೊರಗಡೆ ಕಾಣೋ ಥರ ಕನ್ನಡಿಯನ್ನು ಇಟ್ಟಿರ್ತಾರೆ. ಬೆಡ್ರೂಮಲ್ಲೇ ಟಿ ವಿ ಕೂಡ ಇಟ್ಟಿರ್ತಾರೆ. ಇದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಈ ಕುಬೇರ ಮೂಲೆ ಅಂತಕ್ಕಂಥದ್ದು ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಮದುವೆ, ಲವ್, ರೊಮ್ಯಾನ್ಸ್ ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ಉತ್ತರ ದಿಕ್ಕು ಚಿಲ್ಡ್ರನ್ಸು, ನೇಮ್, ಫೇಮ್ ಕೊಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ದಕ್ಷಿಣ ದಿಕ್ಕು ಐಶ್ವರ್ಯ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ವೇಳೆ ಈ ಕುಬೇರ ಮೂಲೆ ಏನಾದರೂ ಕೆಟ್ಟಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾರದಂಥ ನೋವಿರುತ್ತೆ. ಇದು ಮದುವೆ ಮತ್ತು ಪ್ರೀತಿ, ರೊಮ್ಯಾನ್ಸಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ನೀವೇನಾದರೂ ಈ ದಿಕ್ಕಲ್ಲಿ ನೀವು ಕಪ್ಪು ಬಣ್ಣದ ಕಬೋರ್ಡ್ಸು ಅಥವಾ ನೀವೇನಾದರೂ ನೀಲಿ ಬಣ್ಣದ ಪೇಂಟಿಂಗ್ ಏನಾದರೂ ಹೊಡೆದಿದ್ದರೆ ನೀವು ಅಬ್ಸರ್ವ್ ಮಾಡಿ ಸಂಬಂಧಗಳಲ್ಲಿ ತೊಡಕುಂಟಾಗ್ತಾ ಇರುತ್ತೆ. ಇಷ್ಟುವರೆಗೂ ಚೆನ್ನಾಗಿರ್ತಕ್ಕಂಥ ಸಂಬಂಧಗಳು ನೀವು ಮನೆ ಕಟ್ಟಿ ಆ ಪೇಂಟ್ ಮಾಡಿ ನೀವು ಕಬೋರ್ಡಲ್ಲಿ ನೀವು ಕನ್ನಡಿಯನ್ನು ಇಟ್ಟು ಸರಿಯಾದ ದಿಕ್ಕಲ್ಲಿ ನೀವು ಸರಿಯಾದ ವಸ್ತುಗಳನ್ನು ಇಟ್ಟಿಲ್ಲ ಅಂದಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಪೇಂಟ್ ಅಥವಾ ನಿಮ್ಮ ಕಬೋರ್ಡ್ಸು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದ್ದರೆ ಒಬ್ಬರಲ್ಲಿ ಒಬ್ಬರಿಗೆ ಅನುರಾಗ ಕಮ್ಮಿ ಆಗುತ್ತೆ. ಶಾರೀರಿಕ ಸುಖದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿ, ಹಾಗಾದರೆ ಈ ಮುಖ್ಯವಾಗಿರ್ತಕ್ಕಂಥ ಈ ಕುಬೇರ ಮೂಲೆ ಅಥವಾ ಸೌತ್ ವೆಸ್ಟ್ ಕಾರ್ನರನ್ನು ಯಾವ ಥರ ನಾವು ಅಭಿವೃದ್ಧಿ ಮಾಡ್ಕೋಬೇಕು? ನಾವೆಷ್ಟೋ ಕಡೆ ನಾವು ವಾಸ್ತು ಪರಿಶೀಲನೆಗಾಗಿ ಹೋದಾಗ ಜನ ಹೇಳೋದಷ್ಟೇ, ಸ್ವಾಮಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಇದು ಅಪಾರ್ಟ್ಮೆಂಟು, ನಾವು ಒಡೆಯೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ, ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಖಂಡಿತ ನೀವು ಹೆದರ್ಕೋಬೇಕಾಗಿಲ್ಲ. ಕೇವಲ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ, ಕಲರ್ ಕಾಂಬಿನೇಷನ್ಸನ್ನು ಮ್ಯಾಚ್ ಮಾಡೋದ್ರಿಂದ, ಚಿಕ್ಕ ಚಿಕ್ಕ ಟಿಪ್ಸನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ನೀವು ಸಮೃದ್ಧಿಯ ಕಡೆಗೆ ತೊಗೊಂಡು ಹೋಗ್ಬೋದು. ಮೊದಲನೇದಾಗಿ ನಿಮ್ಮ ಬೆಡ್ರೂಮಲ್ಲಿ ಪಿಲ್ಲರ್, ಮನೆಯ ಪಿಲ್ಲರ್ ಆಚೆ ಬಂದಿದ್ದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಆ ಪಿಲ್ಲರ್ ಮೇಲೆ ಓಂ ಅನ್ನತಕ್ಕಂಥ ಅಕ್ಷರ ಪ್ಲಸ್ ಸ್ವಸ್ತಿಕನ್ನು ಬರೀರಿ. ಸೊ ಅದರಿಂದ ಬರ್ತಕ್ಕಂಥ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದರೆ ಇವಾಗ ಪಿಲ್ಲರ್ಸಲ್ಲೆಲ್ಲ ಐರನ್ ಇರುತ್ತೆ. ವುಡ್ಡು, ಮಣ್ಣು ಇಂಥದ್ರಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಪಿಲ್ಲರ್ಸಲ್ಲಿ ಐರನ್ ಇರೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ. ಹಾಗೆ ನಿಮಗೆ ಕಬೋರ್ಡಲ್ಲಿ ಏನಾದರೂ ಕನ್ನಡಿ ಇದ್ದರೆ ಮೊದಲು ಅದನ್ನು ತೆಗೆಸ್ಬಿಡಿ, ಅಥವಾ ಅದಕ್ಕೊಂದು ಸ್ಕ್ರೀನ್ ಹಾಕಿ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಕನ್ನಡಿಯನ್ನು ಹಾಕಲೇಬೇಕಂದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ನಾರ್ತ್ ಗೋಡೆಗೆ ಹಾಕಿ. ಇಲ್ಲಿ ಹೆಚ್ಚಾಗಿ ಈ ದಿಕ್ಕು ಬಂದು ಅರ್ತ್ ಎಲಿಮೆಂಟ್ ಇರುತ್ತೆ. ಭೂಮಿ ಎಲ್ಲವನ್ನು ಹಿಡ್ಕೊಳ್ಳುತ್ತೆ. ಸೊ ಅದರಿಂದ ಇದು ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು. ಭೂಮಿ ಬಣ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪೇಂಟಿಂಗ್ಸನ್ನು ಮಾಡಿ. ಮುಖ್ಯವಾಗಿ ಯೆಲ್ಲೋ ಕಲರ್, ಸ್ವಲ್ಪ ತಿಳಿ ಯೆಲ್ಲೋ ಕಲರ್ ಬಣ್ಣವನ್ನು ನೀವು ರೂಮಲ್ಲಿ ಬಳಸೋದ್ರಿಂದ ನಿಮ್ಮ ಕರ್ಟನ್ಸ್, ಮುಖ್ಯವಾಗಿ ನಿಮ್ಮ ಕಿಟಕಿಗೆ ಯೆಲ್ಲೋ ಕಲರ್ ಸ್ಕ್ರೀನ್ಸ್ ಅಥವಾ ಆರೆಂಜ್ ಕಲರ್ ಸ್ಕ್ರೀನ್ಸ್. ಒಂದು ವೇಳೆ ನಿಮಗೆ ದಕ್ಷಿಣದ ದಿಕ್ಕಿಗೆ ಹತ್ತಿರದಲ್ಲಿರ್ತಕ್ಕಂಥ ಕಿಟಕಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ರೋಸ್ ಕಲರ್ಸ್ ಕೂಡ ಬಳಸ್ಬೋದು. ಅದೇ ಉತ್ತರ ದಿಕ್ಕಿಗೆ ಹತ್ತಿರ ಇರ್ತಕ್ಕಂಥ ಕಿಟಕಿಗೆ ನೀವು ಮೆಟಾಲಿಕ್ ಕಲರ್, ಸಿಲ್ವರ್ ಕಲರ್ ಹೋಲ್ತಕ್ಕಂಥ ಈ ಸ್ಕ್ರೀನ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಪಿಲ್ಲರ್ ಮೇಲೆ ಒಳಗಡೆ ಬಂದಿದ್ದರೆ ಅದರ ಮೇಲೆ ಒಂದು ಕನ್ನಡಿಯನ್ನು ಸರಿಯಾದ ದಿಕ್ಕಲ್ಲಿ ಚಿಕ್ಕದು ಕನ್ನಡಿಯನ್ನು ನೀವು ಹಾಕ್ಕೊಳ್ಳೋದ್ರಿಂದ ಕೂಡ ಅಲ್ಲಿ ಪಾಸಿಟಿವ್ ಎನರ್ಜಿ ಬಂದು
ಗಂಡ ಹೆಂಡತಿಯಲ್ಲಿ ಅನುರಾಗ ಅನ್ಯೋನ್ಯತೆ ಜಾಸ್ತಿಯಾಗಿ ಮಕ್ಕಳಾಗಿ ಸುಖ ಸಂಸಾರವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾನು ಪ್ರತಿ ಮಂತು ಕೂಡ ಪ್ರತಿ ದಿಕ್ಕಿಗೂ ಸಂಬಂಧಿಸಿರ್ತಕ್ಕಂಥ ಸ್ಪೆಷಲ್ ಟಿಪ್ಸನ್ನು ಕೊಡ್ತೀನಿ. ಬರೋ ತಿಂಗಳಲ್ಲಿ ಕೂಡ ನಿಮಗೆ ಮತ್ತೊಂದು ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅಗ್ನಿಮೂಲೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಚಾನಲನ್ನು ನೀವು ಎಲ್ಲರೂ ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.